ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ಇಂಪಾರ್ಟೆಂಟ್ ವಿಷಯ ಬಗ್ಗೆ ಮಾತಾಡ್ಕೊಳ್ತಾ ಹೋಗೋಣ. ನಮಗೆ ಗೊತ್ತಿರಬಹುದು, ಇವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿ ಕೆಂಪುಕೋಟೆಯಿಂದ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅವರ ಭಾಷಣದಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ತುಂಬಾ ಸಿಂಪಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಮೊದಲಿಗೆ ಮೋದಿ ಅವರು ಹೆಚ್ಚು ಒತ್ತು ಕೊಟ್ಟಿದ್ದು 2040ರ ವಿಕಸಿತ ಭಾರತ ಬಗ್ಗೆ. ಅಂದರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 100 ವರ್ಷ ಆಗುವ ನಮ್ಮ ದೇಶವನ್ನು ಸಂಪೂರ್ಣ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನೋದು ಮುಖ್ಯ ಅವರ ಗುರಿ. ಅದು ಹೇಗಿರಬೇಕು ಅಂದರೆ ಒಳ್ಳೆಯ ಉದ್ಯೋಗಗಳು ಇರಬೇಕು, ಉತ್ತಮ ಇನ್ಫ್ರಾಸ್ಟ್ರಕ್ಚರ್ ಇರಬೇಕು, ಟೆಕ್ನಾಲಜಿಯಲ್ಲಿ ಭಾರತ ಮುಂದೆ ಇರಬೇಕು, ನಮ್ಮ ದೇಶ ಉತ್ಪಾದನೆ ಹೆಚ್ಚಾಗಬೇಕು ಮತ್ತು ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಇನ್ನಷ್ಟು ಬಲಿಷ್ಠವಾಗಬೇಕು. ಇನ್ನು ಎರಡನೆಯ ಪ್ರಮುಖ ವಿಷಯ ಆತ್ಮನಿರ್ಭರ ಭಾರತ. ಸರಳವಾಗಿ ಹೇಳೋದಾದರೆ ನಮಗೆ ಬೇಕಾಗಿರೋ ವಸ್ತುಗಳು ಮತ್ತು ಟೆಕ್ನಾಲಜಿಗೆ ಯಾವಾಗಲೂ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀರಿ. ಇವಾಗ ಎಕ್ಸಾಂಪಲು ಪೆಟ್ರೋಲು, ಡೀಸೆಲು ಮತ್ತು ಇನ್ನು ಕೆಲವು ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಸೇರಿ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದ್ದೀರಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಹೆಚ್ಚಾಗಬೇಕು. ಉದಾಹರಣೆಗೆ ಈ ಮೊಬೈಲ್ ಎಲೆಕ್ಟ್ರಾನಿಕ್ಸು, ಡಿಫೆನ್ಸು ಎಕ್ವಿಪ್ಮೆಂಟ್ಸು, ಸೆಮಿ ಕಂಡಕ್ಟರ್ಗಳು, ಚಿಪ್ಪುಗಳು, ಇಂತಹ ಕ್ಷೇತ್ರಗಳಲ್ಲಿ ಭಾರತ ತನ್ನದೇ ಆದ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಅನ್ನೋದು ಇದರ ಉದ್ದೇಶ. ಇನ್ನು ಯುವಕರಿಗೆ ಸಂಬಂಧಿಸಿದಂತೆ ಒಂದು ದೊಡ್ಡ ವಿಷಯ ಹೇಳಿದ್ದಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇವತ್ತು ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಜಾಬ್ ಕ್ಷೇತ್ರದಿಂದ ಹಿಡಿದು ಬಿಸ್ನೆಸ್, ಎಜುಕೇಷನು, ಹೆಲ್ತ್ ಕೇರ್, ಈಗ ಎಲ್ಲ ಕಡೆ ಪ್ರತಿಯೊಂದು ಕಡೆಯೂ ಬಂದ್ಬಿಟ್ಟಿದೆ. ಹಾಗಾಗಿ ಭಾರತದ ಯುವಕರು ಟೆಕ್ನಾಲಜಿಯಲ್ಲಿ ಹಿಂದೆ ಇಳಿಯಬಾರದು ಅನ್ನೋ ಉದ್ದೇಶದಿಂದ 1 ವರ್ಷದಲ್ಲಿ 1 ಕೋಟಿ ಯುವಕರಿಗೆ ಸ್ಕಿಲ್ ಟ್ರೈನಿಂಗ್ ನೀಡುವ ಯೋಜನೆ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ಇದು ಯುವಕರಿಗೆ ಫ್ಯೂಚರ್ ಜಾಬ್ಸ್ಗೆ ತಯಾರಾಗಲು ಸಹಾಯ ಮಾಡುತ್ತದೆ. ಇನ್ನು ಸ್ಟೂಡೆಂಟ್ಸ್ಗೆ ಸಂಬಂಧಿಸಿದಂತೆ ಕೂಡ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಸ್ನೇಹಿತರೆ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವು ಯಾರಾದರೂ ಹೊಸಬ್ ನೋಡ್ತಾ ಇದ್ರೆ ಇಂಥ ಡೈಲಿ ರಿಲೇಟೆಡ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡ್ತಾ ಇರ್ತೀರಿ. ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಇರ್ತೀರಿ. ಅಂಥದ್ರಲ್ಲಿ ನೀವು ಯಾರಾದರೂ ಈ ವಿಡಿಯೋನ ಹೊಸಬ್ ನೋಡ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇನ್ನು UPSC, SSC, ಬ್ಯಾಂಕಿಂಗ್ ಸೇರಿದಂತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ತುಂಬ ಎಕ್ಸ್ಪೆನ್ಸ್ ಆಗಿರಬಹುದು. ಅದು ಪ್ರಧಾನಮಂತ್ರಿಯವರು ಓಪನ್ ಆಗಿದೆ. ಇಂಥ ಮಿಡಲ್ ಕ್ಲಾಸು ಅವರೆಲ್ಲ ಕೋಚಿಂಗ್ ತಗೊಬೇಕಾದ್ರೆ ಜಾಸ್ತಿ ಎಕ್ಸ್ಪೆನ್ಸಿಸ್ಸು, ಯಾಕಂದರೆ ಕಾಸ್ಟ್ ಜಾಸ್ತಿ, ಟ್ರೈನಿಂಗ್ ಎಲ್ಲ ತಗೊಬೇಕು ಅಂದರೆ. ಅದಕ್ಕಾಗಿ ಉಚಿತ ಆನ್ಲೈನ್ ಕೋಚಿಂಗ್ ವ್ಯವಸ್ಥೆ ಮಾಡುವ ಕೂಡ ದೊಡ್ಡ ಘೋಷಣೆ ಸಮೇತ ಮಾಡೋರಾಗಿದೆ. ಇವಾಗ ಕಾಸ್ಟು ಎಕ್ಸಾಮ್ಸ್ಗೆಲ್ಲ ಪ್ರಿಪೇರ್ ಆಗಬೇಕಾದ್ರೆ ಇವಾಗ ಉಚಿತ ಹಂಗೆ ಮಾಡ್ತಾ ಇದ್ದಾರೆ ಅಂತ ದೊಡ್ಡ ಘೋಷಣೆ ಸಮೇತ ಮಾಡಿದ್ದಾರೆ. ಇದರಿಂದ ವಿಶೇಷವಾಗಿ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯವಾಗಬಹುದು. ಇನ್ನು ಮತ್ತೊಂದು ದೊಡ್ಡ ವಿಷಯ ಅಂದರೆ ಸೆಮಿ ಕಂಡಕ್ಟರ್. ನಿಮಗೆ ಒಂದು ಡೌಟ್ ಬರಬಹುದು, ಈ ಸೆಮಿ ಕಂಡಕ್ಟರ್ ಅಂದರೆ ಏನು ಅಂತ. ಸರಳವಾಗಿ ಹೇಳೋದಂದರೆ ನಮ್ಮ ಮೊಬೈಲ್, ಕಂಪ್ಯೂಟರ್, ಕಾರ್, ಎಲೆಕ್ಟ್ರಾನಿಕ್ ಡಿವೈಸ್ ಮತ್ತು ಹಲವಾರು ಅಡ್ವಾನ್ಸ್ ಮೆಷಿನ್ಗಳಲ್ಲಿ ಬಳಸುವ ಚಿಪ್ಸ್ ಅಂತ ಅರ್ಥ. ಇವತ್ತಿನ ಜಗತ್ತಿನಲ್ಲಿ ಚಿಪ್ಸ್ಗೆ ತುಂಬ ಡಿಮ್ಯಾಂಡ್ ಐತೆ. ಹೀಗಾಗಿ ಭಾರತದಲ್ಲಿ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಹೆಚ್ಚಿಸಬೇಕು ಅನ್ನೋ ಗುರಿಯನ್ನು ಸಮೇತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಯಾಕಂದರೆ ಬೇರೆ ಕಡೆಯಿಂದ ನಾವು ಚಿಪ್ಸ್ ಎಲ್ಲ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂತೀವಿ, ಅದರಿಂದ ನಮ್ಮಲ್ಲೇ ಚಿಪ್ಸ್ನಲ್ಲೇ ತಯಾರು ಮಾಡಬೇಕು, ಮ್ಯಾನುಫ್ಯಾಕ್ಚರ್ ಆಗಬೇಕು ಅಂತ ಸಮೇತ ಹೇಳಿದ್ದಾರೆ. ಇದರಿಂದ ಭಾರತ ಗ್ಲೋಬಲ್ ಟೆಕ್ನಾಲಜಿ ಸಪ್ಲೈ ಚೈನ್ನಲ್ಲಿ ಇನ್ನಷ್ಟು ಪ್ರಮುಖವಾಗುವ ಸಾಧ್ಯತೆ ಇದೆ. ಇನ್ನು ಎನರ್ಜಿ ಬಗ್ಗೆ ಕೂಡ ಪ್ರಮುಖ ಗುರಿ ಇದೆ. ಮುಂದಿನ ದಿನಗಳಲ್ಲಿ ದೇಶಕ್ಕೆ ವಿದ್ಯುತ್ ಬೇಡಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಯಾಕಂದರೆ ಇವಾಗ ಎಲ್ಲ ಸೋಲಾರ್ ಸಿಸ್ಟಮ್ ಎಲ್ಲ ವಿದ್ಯುತ್ ಬೇಕು, ಎಲ್ಲ ಮುಂದೆ ಹೋಗ್ತಾ ಟೆಕ್ನಾಲಜಿ ಜಾಸ್ತಿ ಅಡಾಪ್ಟ್ ಮಾಡ್ಕೊಂಡಷ್ಟು ವಿದ್ಯುತ್ತನ್ನು ಜಾಸ್ತಿ ಬಳಕೆ ಮಾಡ್ತಾನೆ ಇದ್ದೀರಿ. ಹೀಗಾಗಿ ಎನರ್ಜಿ ಸೆಕ್ಯೂರಿಟಿ ತುಂಬ ಮುಖ್ಯ. ಈ ಹಿನ್ನೆಲೆಯಲ್ಲಿ 2047ರ ವೇಳೆಗೆ 100 GB ನ್ಯೂಕ್ಲಿಯರ್ ಪವರ್ ಕೆಪಾಸಿಟಿ ತಲುಪುವ ಗುರಿ ಬಗ್ಗೆ ಪ್ರಧಾನಿಯವರು ಹೇಳಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ಭಾರತಕ್ಕೆ ಬೇಕಾಗುವ ವಿದ್ಯುತ್ ಉತ್ಪಾದನೆಗಳು, ನ್ಯೂಕ್ಲಿಯರ್ ಎನರ್ಜಿ ಕೂಡ ಪ್ರಮುಖ ಪಾತ್ರ ವಹಿಸಬೇಕು ಅನ್ನೋ ಸಮೇತ ಹೇಳಿದ್ದಾರೆ. ಇನ್ನು ಡಿಫೆನ್ಸ್ ಕ್ಷೇತ್ರ ಬಗ್ಗೆ ಸಮೇತ ಮಾತನಾಡಿದ್ದಾರೆ. ಭಾರತ ತನ್ನ ರಕ್ಷಣಾ ಸಾಮಗ್ರಿಗಳಾಗಿ ಬೇರೆ ದೇಶಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆ. ಸಾಧ್ಯವಾದಷ್ಟು ದೇಶದಲ್ಲೇ ಡಿಫೆನ್ಸ್ ಎಕ್ವಿಪ್ಮೆಂಟ್ ಉತ್ಪಾದಿಸಬೇಕು ಅನ್ನೋದು ಆತ್ಮನಿರ್ಭರ ಭಾರತ ಮತ್ತೊಂದು ಭಾಗ. ಡಿಫೆನ್ಸ್ ಸಿಸ್ಟಮು ರಷ್ಯಾ ನಮಗೆಲ್ಲ ಕೊಟ್ಟಿರ್ತಾರೆ ಡಿಫೆನ್ಸ್ ಸಿಸ್ಟಮು, ಅದರಿಂದ ನಾವು ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀರಿ. ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಬೇಕು, ನಮ್ಮ ದೇಶದಲ್ಲೇ ತಯಾರಾಗಬೇಕು ಅಂತ ಸಮೇತ ಮಾತಾಡಿದ್ದಾರೆ. ಇದರಿಂದ ದೇಶದ ಸೆಕ್ಯೂರಿಟಿ ಜೊತೆಗೆ ನಮ್ಮ ದೇಶದ ಇಂಡಸ್ಟ್ರಿಗೂ ಅವಕಾಶ ಸಿಗ್ಬೋದು ಅಂತ. ಯಾಕಂದರೆ ಈ ಥರ ಟ್ರೈಲ್ ಮೇಲೆ ಎಷ್ಟೋ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಮೇತ ಸಿಗ್ತೈತೆ. ಇನ್ನು ನನಗೆ ಇಂಟ್ರೆಸ್ಟಿಂಗ್ ಅನಿಸಿದ ಮತ್ತೊಂದು ವಿಷಯ ಏನಂದರೆ ಸ್ಪೋರ್ಟ್ಸು. ನಮ್ಮ ದೇಶದಲ್ಲಿ ತುಂಬ ಟ್ಯಾಲೆಂಟ್ ಇದೆ,
ಆದರೆ ಎಲ್ಲ ಪ್ರತಿಭೆಗೂ ಸರಿಯಾದ ಅವಕಾಶ ಸಿಗ್ತಾ ಇಲ್ಲ. ಟ್ಯಾಲೆಂಟ್ ತುಂಬ ಐತೆ, ಅವಕಾಶಗಳು ಸಿಗ್ತಾ ಇಲ್ಲ. ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ಪ್ರತಿಭಾವಂತ ಮಕ್ಕಳ ಗುರುತಿಸಿ ಅವರಿಗೆ ಟ್ರೈನಿಂಗ್ ನೀಡುವುದು ಕಾರ್ಯಕ್ರಮ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಯಾಕಂದರೆ ಚಿಕ್ಕ ವಯಸ್ಸಿನಲ್ಲಿಗೆ ಅವರಿಗೆ ಇಂಟ್ರೆಸ್ಟಿಂಗ್ ಇರ್ತೈತೆ, ಅಂಥವ್ರನ್ನೆಲ್ಲ ಸ್ವಲ್ಪ ಅವ್ರನ್ನ ಆಯ್ಕೆ ಮಾಡಿ ಸ್ವಲ್ಪ ಟ್ರೈನಿಂಗ್ ಕೊಡೋದೆಲ್ಲ ಮಾತಾಡಿದ್ದಾರೆ. ಇದ್ರ ಮೂಲಕ ಮುಂದಿನ ದಿನಗಳಲ್ಲಿ ಭಾರತದ ಇನ್ನಷ್ಟು ಉತ್ತಮ ಅಥೆಂಟಿಕ್ಸ್ ಹೊರಬಹುದು. ಇನ್ನು ದೇಶದ ಸೆಕ್ಯೂರಿಟಿ ಬಗ್ಗೆ ಕೂಡ ಪ್ರಧಾನಿ ಸ್ಟ್ರಾಂಗ್ ಆಗಿ ಮೆಸೇಜ್ ನೀಡಿದ್ದಾರೆ. ನಕ್ಸಲ್ ಹಿಂಸಾಚಾರ ಕಡಿಮೆಯಾಗದೆ ಎಂದು ಅವರು ಹೇಳಿದ್ದಾರೆ. ಜೊತೆಗೆ ಹಿಂಸಾತ್ಮಕ ನಕ್ಸಲ್ ಸಿದ್ಧವಂತೆಯನ್ನು ಬೆಂಬಲಿಸುವವರ ವಿರುದ್ಧವೂ ಕಠಿಣ ನಿಲುವು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ದೇಶದ ವಿವಿಧ ಭಾಗಗಳಲ್ಲಿ ಪ್ರವಾಹ ಮತ್ತು ಭೂಕುಸಿತದಿಂದ ತೊಂದರೆಗಳಾದಾಗ ಜನರ ಬಗ್ಗೆ ಪ್ರಧಾನಿ ಅವರು ನರೇಂದ್ರ ಮೋದಿ ಅವರು ಸಮೇತ ಮಾತನಾಡಿ ಅವರಿಗೆ ನೆರವು ನೀಡುವ ಭರವಸೆ ಸಮೇತ ನೀಡಿದ್ದಾರೆ. ಹಾಗಾದರೆ ಒಟ್ಟಿನಲ್ಲಿ ಇವತ್ತಿನ ಮೋದಿ ಅವರು ಕೆಂಪುಕೋಟೆ ಭಾಷಣದ ಮುಖ್ಯ ಮೆಸೇಜ್ ಸಮೇತ ಏನು ಅಂತ ನೋಡೋದಾದರೆ, ಸಿಂಪಲ್ ಆಗಿ ಹೇಳೋದಂದರೆ 2047 ಭಾರತ ಡೆವಲಪ್ಮೆಂಟ್ ಕಂಟ್ರಿ ಮಾಡಬೇಕು ಅಂತ, ಮತ್ತು ಯುವಕರಿಗೆ ಹೊಸ ಸ್ಕಿಲ್ ಕೊಡಬೇಕು ಅಂತ, AI ಮತ್ತು ಟೆಕ್ನಾಲಜಿ ಮುಂದೆ ಬರಬೇಕು, ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಏರಿಯಾದಲ್ಲಿ ಹೆಚ್ಚಿಸಬೇಕು, ಎನರ್ಜಿ ಸೆಕ್ಯೂರಿಟಿ ಬಲಪಡಿಸಬೇಕು, ಮತ್ತು ಡಿಫೆನ್ಸ್ನಲ್ಲಿ ಆತ್ಮನಿರ್ಭರವಾಗಬೇಕು, ಸ್ಪೋರ್ಟ್ಸ್ ಟ್ಯಾಲೆಂಟ್ ಬೆಳೆಸಬೇಕು ಮತ್ತು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಇನ್ನಷ್ಟು ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು. ಅಂದರೆ ಸ್ನೇಹಿತರೆ, ಇವತ್ತಿನ ಭಾಷಣದಲ್ಲಿ ಕೇವಲ ಇಂದಿನ ಸ್ವಾತಂತ್ರ್ಯ ಹೋರಾಟ ಬಗ್ಗೆ ಮಾತನಾಡುವುದಕ್ಕಿಂತ ಮುಂದಿನ ಭಾರತ ಬಗ್ಗೆ ಹೆಚ್ಚು ಫೋಕಸ್ ಮಾಡಲಾಗಿದೆ. 2047 ಭಾರತ ಹೇಗಿರಬೇಕು ಅನ್ನೋ ವಿಷನ್ ಅನ್ನು ಇವತ್ತಿನಿಂದಲೇ ಆರಂಭಿಸಬೇಕು ಅನ್ನೋ ಸಂದೇಶ ಸಮೇತ ನೀಡಿದ್ದಾರೆ. ಮತ್ತು ಈ ಗುರಿಗಳು ನಿಜವಾಗಿ ಎಷ್ಟು ಯಶಸ್ವಿಯಾಗುತ್ತವೆ ಅನ್ನುವುದನ್ನು ಮುಂದಿನ ವರ್ಷಗಳಲ್ಲಿ ತೋರಿಸಬೇಕು. ಸ್ನೇಹಿತರೆ, ಇವಾಗ ನಮ್ಮ ಕಂಟ್ರಿ ಇವಾಗ ಫುಲ್ಲು ಡೆವಲಪ್ಮೆಂಟ್ ಆಗ್ತೈತೆ. ಮೊದಲು ಏನೇನೂ ಇರಲಿಲ್ಲ, ಆ ಸ್ಟೇಜಲ್ಲಿ ಇತ್ತು. ಎಷ್ಟು ನಮ್ಮ ದೇಶದಿಂದ ಏನು ಎಕ್ಸ್ಪೋರ್ಟ್ ಆಗ್ತಾ ಇರಲಿಲ್ಲ, ಜಾಸ್ತಿ ಬೇರೆ ದೇಶದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊತ ಇದ್ರಿ. ಅವಾಗಿಂದ ನಮ್ಮ ರುಪಿ ವ್ಯಾಲ್ಯೂ ಡೌನ್ ಆಗ್ತಾ ಬಂತು. ಇವಾಗ ಸದ್ಯಕ್ಕೆ ಡೌನ್ ಆಗ್ತಾ ಇದೆ, ಆದರೂ ಸ್ವಲ್ಪ ಅವಾಗ ಇನ್ನೂ ಡೌನ್ ಆಗ್ತಾ ಇತ್ತು. ಅದರಿಂದ ಇವಾಗ ಬರ್ತಾ ನಾವು 4th ಲಾರ್ಜೆಸ್ಟ್ ಎಕಾನಮಿಯಲ್ಲಿ ಇದ್ದೀರಿ, ನಾವು 4th ಪ್ಲೇಸಲ್ಲಿ. ಸ್ನೇಹಿತರೆ, ಆ ಮೆಟಕ್ ಬೆಳೀತಾ ಇದ್ರಿ, ಮುಂದೆ ಇನ್ನೂ ಬೆಳೀತಾನೆ ಇರ್ತೀವಿ ನಮ್ಮ ಇಂಡಿಯಾ. ಆದರೆ ಒಂದು ವಿಷಯ ಮಾತ್ರ ಖಚಿತ, ಭಾರತ ಫ್ಯೂಚರ್ ಬಗ್ಗೆ ಟೆಕ್ನಾಲಜಿ, ಯೂತ್, ಎನರ್ಜಿ ಮತ್ತು ಸೆಲ್ಫ್ ರಿಲಿಯನ್ಸ್ಗೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುತ್ತಿದೆ. ನಿಮಗೆ ಇವತ್ತಿನ ಈ ಮಾಹಿತಿ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಜೈ ಹಿಂದ್, ಜೈ ಭಾರತ.